ನಮಸ್ಕಾರ. ಗಂಗಾಧರ ವಿಶೇಷ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತ. ಎಸ್, ಈಗ ನಾವು ಮಾತಾಡ್ತಾ ಇದ್ವಿ ಈ ಎಲ್ಲ ಚಮತ್ಕಾರಗಳ ವಿಷಯವಾಗಿ. ದಕ್ಷಿಣದಿಂದ ಉತ್ತರಕ್ಕೆ ಪಥವನ್ನು ಬದಲಾಯಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಶಿವಲಿಂಗದ ಮೇಲೆ ಸ್ಪರ್ಶಿಸಿ ಹೋಗೋದು, ಅಂದರೆ ಇದನ್ನು ಅಪ್ಪಣೆ ಪಡೆದು ಹೋಗೋದು ಅಂತನ, ಅಭಿಷೇಕ ಮಾಡೋದು ಅಂತನ ನಾನಾ ರೀತಿಯಲ್ಲಿ ಇದನ್ನು ಅರ್ಥೈಸಲಾಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳ್ಬೋದು ಶ್ರೀರಾಮ್ ಭಟ್ರೆ? ನೋಡಿ, ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಸೂರ್ಯನಿಗೆ ಅಭಿಮಾನ ದೇವತೆಯಾಗಿರ್ತಕ್ಕಂಥವನೇ ಶಿವ. ಏನಾದರೂ ಸೂರ್ಯ ದೋಷ ಇದೆ ಅಥವಾ ರವಿ ಜಾತಕದಲ್ಲಿ ಚೆನ್ನಾಗಿಲ್ಲ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈಶ್ವರಾರಾಧನೆ ಮಾಡಿ, ಅಥವಾ ಶಿವನಿಗೆ ರುದ್ರಾಭಿಷೇಕ ಪೂಜೆ ಮಾಡಿ, ಅಥವಾ ಶಿವನಿಗೆ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ಈ ರೀತಿಯಂಥ ಒಂದು ಸುಲಭದ ಪರಿಹಾರ ಮಾರ್ಗವನ್ನು ಜ್ಯೋತಿಷಿಗಳಲ್ಲಿ ನಾವು ಹೇಳ್ತೇವೆ. ಹಾಗಿದ್ರೆ ಇಲ್ಲಿ ಪ್ರಥಮತಃ ಉತ್ತರ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಶ್ರೇಷ್ಠ ಹೇಳ್ತಕ್ಕಂಥ ಒಂದು ಅರ್ಥವೂ ಕೂಡ ಇದೆ ಸಂಸ್ಕೃತದಲ್ಲಿ. ಹಾಗಿದ್ರೆ ಶ್ರೇಷ್ಠತಮವಾದಂತಹ ಈ ದಿನದಂದು ಸೂರ್ಯನ ರಶ್ಮಿಯು ಶಿವನನ್ನ ಸ್ಪರ್ಶಿಸುತ್ತೆ, ಅಂತಂದ್ರೆ ಶಿವನನ್ನ ಮುಟ್ಟುತ್ತೆ ಅಥವಾ ಶಿವನಿಗೆ ಅಭಿಷೇಕ ಮಾಡುತ್ತೆ. ನಮ್ಮ ಕಲ್ಪನೆ ಅದು, ಭಾವನೆ ಅಲ್ವೇ? ಯಾಕಂದ್ರೆ ಅಭಿಷೇಕ ಪ್ರಿಯನಾಗಿರತಕ್ಕಂಥದ್ರಿಂದ ಅಲ್ಲಿ ಜಲಾಭಿಷೇಕವನ್ನು ಮಾಡತಕ್ಕಂಥ ಒಂದು ಕ್ರಮ ಇದೆ. ಪುನಃ ಕ್ಷೀರಾಭಿಷೇಕವನ್ನು ಅಲ್ಲಿ ರಶ್ಮಿ ಸ್ಪರ್ಶ ಆಗುವಲ್ಲಿವರೆಗೂ ಕೂಡ ಕ್ಷೀರಾಭಿಷೇಕವನ್ನ ಈಶ್ವರನಿಗೆ ಮಾಡ್ತೇವೆ ಅಂತ ಅಲ್ಲಿ ಪ್ರಧಾನ ಅರ್ಚಕರೇ ಹೇಳ್ತಾ ಇದ್ದಾರೆ. ಅರ್ಥಾತ್ ಇಲ್ಲಿ ಈ ಸೂರ್ಯನ ಕಿರಣವೂ ಕೂಡ ಸಾಕ್ಷಾತ್ತಾಗಿ ಬಿಳುಪೆ ಆಗಿರತಕ್ಕಂಥದ್ರಿಂದ ಗಂಗಾಧರೇಶ್ವರನಿಗೆ ಅಲ್ಲಿಯೂ ಕೂಡ ಒಂದು ಸೂರ್ಯನ ರಶ್ಮಿಯ ಒಂದು ಸ್ಪರ್ಶ ಆಡ್ತಕ್ಕಂಥದ್ದು ಉತ್ತಮವಾಗಿರತಕ್ಕಂಥ ಒಂದು ಫಲವನ್ನು ನೀಡ್ತಕ್ಕಂಥದ್ದು ಸಮಾಜಕ್ಕೆ. ಇದ್ರೂ ಕೂಡ ಇದೊಂದು ಕಾಲ ವಿಸ್ಮಯ. ಸೂರ್ಯನ ಒಂದು ಕಿರಣವು ದಕ್ಷಿಣದಿಂದ ಉತ್ತರಕ್ಕೆ ಪಥವನ್ನ ಬದಲಾಯಿಸ್ತಕ್ಕಂಥ ಒಂದು ದಿನ, ಅದನ್ನೇ ಸಂಕ್ರಮಣ. ಸಮ್ಯಕ್ ಕ್ರಮತಿ, ಸಮ್ಯಕ್ ಅನ್ನೋದನ್ನೇನು, ಸರಿಯಾದ ಒಂದು ಸಮಯದಲ್ಲಿ ಸೂರ್ಯನ ಒಂದು ಸಂಚಾರ ಆಡ್ತಕ್ಕಂಥದ್ದು ಕ್ರಮಿಸುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಎರಡು ಸಂಕ್ರಮಣಗಳನ್ನು ಹೇಳ್ತೇವೆ. ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಈ ಉತ್ತರಾಯಣ ಸಂಕ್ರಮಣವನ್ನ ಬಹಳ ವಿಶೇಷವಾಗಿ ಹೇಳ್ತೇವೆ. ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಅಂತಲೂ ಕೂಡ ಹೇಳ್ತೇವೆ. ಹಾಗಿದ್ರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಈ ಸಂಕ್ರಾಂತಿ ಹೇಳ್ತಕ್ಕಂಥದ್ದು ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಹೇಳುತ್ತೆ ನೋಡಿ, ಅಲ್ಲಿ ರವಿ ಸಂಕ್ರಮಣೋ ಪುಣ್ಯೆ ನಸ್ನಾನಾದ್ಯಸ್ತು ಮಾನಮಃ ಸಪ್ತ ಜನ್ಮಾನ್ಯಸೌ ರೋಗಿ ನಿರ್ಧನಶ್ಚಾಪ ಜಾಯತೆ. ವಿಶೇಷವಾಗಿ ಒಂದು ಸಂಕ್ರಮಣದ ಕಾಲದಲ್ಲಿ ಪುಣ್ಯ ಕೆಲಸವನ್ನೇ ಮಾಡಬೇಕು. ಅದಕ್ಕೋಸ್ಕರವಾಗಿ ಜನಸಾಗರವೇ ಸೇರ್ತಾ ಇದೆ, ಅಥವಾ ನಾವು ಕೂಡ ಕೌತುಕದಿಂದ ನೋಡ್ತಾ ಇದ್ದೀವಿ. ಅರ್ಥಾತ್ ಏನು, ಈ ಒಂದು ಸಮಯದಲ್ಲಿ ಪುಣ್ಯ ಸ್ಮರಣೆ ಅಥವಾ ಪುಣ್ಯ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಯಾಕಂದ್ರೆ ಈ ಉತ್ತರಾಯಣ ಕಾಲ ಹೇಳ್ತಕ್ಕಂಥದ್ದೇ ದೇವತೆಗಳಿಗೆ ಹಗಲಿನ ಕಾಲ. ಈ ದಕ್ಷಿಣಾಯಣ ಬಂತು ಅಂತಂದ್ರೆ ದೇವತೆಗಳಿಗೆ ಅದು ರಾತ್ರಿಯ ಕಾಲ. ಯಾವಾಗ ಸೂರ್ಯನಾರಾಯಣನು ಕರ್ಕರಾಶಿಯನ್ನು ಪ್ರವೇಶ ಮಾಡಿದ ಆ 6 ತಿಂಗಳುಗಳ ಪರ್ಯಂತರವಾಗಿ ಅದು ದೇವತೆಗಳಿಗೆ ರಾತ್ರಿಯ ಕಾಲವಾಗಿರುತ್ತೆ. ಈ ಒಂದು ಹಗಲಿನ ಕಾಲ ಅಂದ್ರೆ ಪ್ರಾತಃ ಕಾಲ. ದೇವತೆಗಳಿಗೆ ನಮಗೆ 1 ವರ್ಷ 365 ದಿನಗಳು, ದೇವತೆಗಳಿಗೆ 1 ದಿನ ಅಂತ ನಾವು ಕಲ್ಪಿಸ್ತೇವೆ. ಅದರಲ್ಲಿ ಉತ್ತರಾಯಣ ಪರ್ವಕಾಲವನ್ನ ಪುಣ್ಯಕಾಲ ಅಂತ ಹೇಳಿದ್ರು. ಹಾಗಿದ್ರೆ ಪುಣ್ಯಕಾಲದಲ್ಲಿ ಪ್ರಥಮ ದಿವಸ ಇವತ್ತು ನಿನ್ನೆಯಿಂದ ಪ್ರಾರಂಭವಾಗಿದೆ. ಅಲ್ಲಿ ಅದೇ ಇವರು ಹೇಳಿರುವ ಹಾಗೆ 2 ನಿಮಿಷ ವ್ಯತ್ಯಾಸ ಆಗ್ತದೆ. ಸಾಧಾರಣವಾಗಿ 84 ವರ್ಷಕ್ಕೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಮಕರ ಸಂಕ್ರಾಂತಿ ಅಂದ್ರೆ 14ನೇ ತಾರೀಕಿನ ಕೇಳಿದ್ದೇವೆ. ದಿನದ ವ್ಯತ್ಯಾಸನೂ ಆಗಿದೆ, ಸಮಯದ ವ್ಯತ್ಯಾಸ. ಅದು ವ್ಯತ್ಯಾಸ ಆಗಲೇಬೇಕು. ಯಾಕಂದ್ರೆ ಚರ ಅಂದ್ರೆ ಗ್ರಹಚಾರ ಅಂತಂದ್ರೇನು, ಚಲಿಸುವುದು ಅಂತ ಅರ್ಥ. ಹಾಗಿದ್ರೆ ಚಲಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಗಣಿತ ಲೆಕ್ಕಾಚಾರದ ಪ್ರಕಾರವಾಗಿ ಸಾಧಾರಣವಾಗಿ 84-85 ವರ್ಷದಿಂದ 100 ವರ್ಷದ ಒಳಭಾಗದಲ್ಲಿ ಈ ದಿನಗಳು ಸಂಕ್ರಾಂತಿ ಹೇಳ್ತಕ್ಕಂಥದ್ದು 15, ಇನ್ನು ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ 16-17ನೇ ತಾರೀಕು ಅವರು ಸಂಕ್ರಾಂತಿಯನ್ನು ನೋಡ್ತಾರೆ. ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ. ಹಾಗಿದ್ರೆ ಈ ಹಗಲಿನ ಕಾಲದಲ್ಲಿ ಏನು, ಪ್ರಥಮತಃ ದೇವತೆಗಳು ಕೂಡ ಎದ್ದ ನಂತರದಲ್ಲಿ ಏನು ಮಾಡಬೇಕು? ಸ್ನಾನ ಮಾಡಬೇಕು ಅಲ್ವೇ? ಹಾಗಾಗಿ ಶುದ್ಧಿ ಕಾರ್ಯ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ಶಿವನು ಪ್ರಥಮತಃ ಆ ರೀತಿಯಲ್ಲಿ ಕಲ್ಪನೆಯನ್ನು ಮಾಡ್ಬೋದು ನಾವು. ಯಾಕೆಂದ್ರೆ ಈ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಹೇಳ್ತಕ್ಕಂಥದ್ದು ಪ್ರಪಂಚಕ್ಕಲ್ಲ, ಅದು ನಮ್ಮ ಇಲ್ಲಿ ಪ್ರಾಂತ್ಯಕ್ಕೆ ಅಥವಾ ರಫ್ಲಿ ನಾವು ಹೇಳಬೇಕು ಅಂದ್ರೆ ಕರ್ನಾಟಕಕ್ಕೆ ಅಲ್ವೇ? ಹಾಗಿದ್ರೆ ಈ ರೀತಿಯಾಗಿರತಕ್ಕಂಥ ಚೋತಕ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಇದೆ. ಮೊನ್ನೆ ನಾವು ಕೇಳ್ಪಟ್ಟಿದ್ವಿ, ನಿಮ್ಮ ಟಿವಿಯಲ್ಲಿ ನಾವು ಕೇಳಿದ್ವಿ, ಎಲ್ಲಿ ಸೂರ್ಯ ರಶ್ಮಿಯು ಅಯೋಧ್ಯ ರಾಮನನ್ನ ದರ್ಶನ ಮಾಡಿತು, ಸ್ಪರ್ಶ ಮಾಡಿತು ಅಂತ ಕೇಳ್ತೇವೆ. ಹಾಗಾಗಿ ಈ ಸೂರ್ಯನ ಕಿರಣ ಈ ಒಂದು ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಆ ರೀತಿಯಲ್ಲಿ ಯೋಚನೆ ಮಾಡಿ ಸರಿಯಾಗಿ ಅದು ಡಿಗ್ರಿ ಲೆಕ್ಕದಲ್ಲಿ ಅವರು ಕರೆಕ್ಟ್ ಆಗಿ ಈ ಒಂದು ಉತ್ತರಾಯಣ ಪುಣ್ಯ ಕಾಲಕ್ಕೆ ಆ ಸೂರ್ಯನ ರಶ್ಮಿ ಯಾವ ಆಂಗಲ್ ಅಲ್ಲಿ ಬೀಳುತ್ತೆ ಹೇಳ್ತಕ್ಕಂಥ ಸರಿಯಾಗಿ ನಿರ್ಣಯಿಸಿ ಅವರು ಅರ್ಥವನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಮಾಡಿದಲ್ವ, ಕೆತ್ತನೆ ಮಾಡಿದ. ಅದರಲ್ಲಿಯೂ ಕೂಡ ಗವಿಯಲ್ಲಿರ್ತಕ್ಕಂತಹ ಒಂದು ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಸ್ಪರ್ಶಿಸ್ತಕ್ಕಂತಹ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯ ಇದೆಯಲ್ಲ, ಆ ಒಂದು ಸ್ಥಳವನ್ನ ಚಿಂತನೆ ಮಾಡಿ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದು ಬಹಳ ವಿಶೇಷ ಅಂತ ಅವ್ರು ಹೇಳ್ತಿದ್ದ ಹಾಗೆ. ವಾಸ್ತುಶಿಲ್ಪದ ಜೊತೆಗೆ ಆಧ್ಯಾತ್ಮಿಕತೆಗೂ ಕೂಡ ಈ ದೇವಾಲಯ ಬಹಳ ಹೆಸರುವಾಸಿ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿಯೇ
ಭಕ್ತಾದಿಗಳು ಇವತ್ತಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು. ಆದರೆ ನಾರ್ಮಲ್ ಡೇಸಲ್ಲೂ ಕೂಡ ಇಂಥದ್ದೊಂದು ಗುಹಾಂತರ ದೇವಸ್ಥಾನವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಶಿವ ಮತ್ತು ಪಾರ್ವತಿ ಶಿವನ ಬಲಭಾಗದಲ್ಲಿರೋದು, ಇದು ಏನನ್ನ ಸೂಚಿಸುತ್ತೆ? ಇದು ಅನಾದಿ ಕಾಲದಿಂದ ಆಗಮೋಕ್ತ ವಿಧಿಯಲ್ಲಿ ಬಂದಂತಹ ಒಂದು ದೇವಸ್ಥಾನ. ಹಾಗೆಯೇ ಇದು ಇವತ್ತು ನಿನ್ನೆ ಪ್ರತಿಷ್ಠಾಪನೆಗೊಂಡಂಥದ್ದಲ್ಲ. ತ್ರೇತಾಯುಗ ಕಾಲದಲ್ಲಿ ಭಾರದ್ವಾಜ ಮಹರ್ಷಿಗಳು ಹಾಗೆ ಗೌತಮ ಮಹರ್ಷಿಗಳು ಅನುಷ್ಠಾನಕ್ಕಾಗಿ ಇಟ್ಟಂತಹ ಒಂದು ಕಾಲ. ಅದು ಅಂದ್ರೆ ಅವರು ಆಗ ತಪಸ್ಸಿಗೆ ಇಲ್ಲಿ ಬಂದು ಕುಳಿತುಕೋತಾ ಇದ್ರು ಅಂತ. ಈ ತಪಸ್ಸನ್ನ ಆಚರಣೆ ಮಾಡ್ಲಿಕ್ಕಾಗಿಯೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥದ್ದು. ಹಾಗಾಗಿಯೇ ಮಕರ ಸಂಕ್ರಮಣ ಅನ್ನುವಂಥದ್ದು, ಈಗ ಬೇವು ಬೆಲ್ಲವನ್ನ ತಿಂತಾರೆ ಯುಗಾದಿ ಹಬ್ಬಕ್ಕೆ, ಹಾಗೆ ಸಂಕ್ರಾಂತಿಗೆ ಏನನ್ನ ತಿಂತಾರೆ, ಎಳ್ಳು ಬೆಲ್ಲವನ್ನು ತಿಂತಾರೆ. ಹಾಗಾದ್ರೆ ಯಾಕೆ ಈ ಸಂಕ್ರಾಂತಿಯ ದಿನದಂದೇ ಸೂರ್ಯ ಮಜ್ಜನ ಯಾಕೆ ಅನ್ನುವಂಥ ಚಿಂತನೆ ಮಾಡೋದಾದ್ರೆ, ಈ ಸೂರ್ಯನ ಮಗ ಯಾರು ಅಂತ ಕೇಳಿದ್ರೆ ಶನೈಶ್ಚರನೇ ಸೂರ್ಯನ ಮಗ. ಆ ಸೂರ್ಯನ ಶಾಖವನ್ನ ತಡೆದುಕೊಳ್ಳಿಕ್ಕೆ ಆಗದಲೆ ಆ ಛಾಯೆಗೆ ಹುಟ್ಟಿದಂತಹ ಶನೈಶ್ಚರ ಮಗನಿಗೆ ಏನಾಗಿರ್ತದೆ, ಕಪ್ಪು ವರ್ಣದಲ್ಲಿ ಹುಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಈ ಸೂರ್ಯನಾದವನು ಬಂದು ಎಂತ ಹೇಳ್ತಾನೆ, ಇದು ನನ್ನ ಮಗನೇ ಅಂತ ಅಲ್ಲ ಅಂತ ಹೇಳಿದಾಗ ಕೋಪಗೊಂಡಂತ ಶನೈಶ್ಚರ ಸೂರ್ಯನಿಗೆ ಆ ಕ್ಷಣಕ್ಕೆ ಶನಿಯ ದೃಷ್ಟಿ ಬೀಳ್ತದೆ, ಅವನಿಗೆ ಕುಷ್ಠರೋಗಾದಿಗಳು ಬರ್ತದೆ. ಅದಾದ ನಂತರದಲ್ಲಿ ಮತ್ತೆ ಪುನಃ ಇವನು ಶಿವನನ್ನೇ ಪ್ರಾರ್ಥನೆ ಮಾಡಿದಂಥದ್ದು. ಸೂರ್ಯನಾದ್ರೂ ಶಿವನನ್ನೇ ಪ್ರಾರ್ಥನೆ ಮಾಡಿ ಕೇಳ್ತಾನೆ, ಯಾಕೆ ಹೀಗಾಯ್ತು ಅನ್ನುವಂಥ ವಿಚಾರಗಳನ್ನು ಕೇಳಿದಾಗ ಆಗ ಹೇಳ್ತಾನೆ, ಇದು ನಿನ್ನ ಮಗನೇ, ಆದ್ರೆ ನಿನ್ನ ಶಾಖ ತಡಿಲಿಕ್ಕಾಗ್ದಲೆ ಆ ರೀತಿ ಆಗಿರ್ತಕ್ಕಂಥ ಜನನ ಆಗಿದೆ ಅಂತ. ಆಗ ತನ್ನ ತಪ್ಪಿನ ಅರಿವಾಗಿ ತದನಂತರದಲ್ಲಿ ಮಕರ ರಾಶಿಯನ್ನ ಸಂಕ್ರಮಣ ಕಾಲದಲ್ಲಿ ಸೂರ್ಯ ಪ್ರವೇಶ ಮಾಡ್ತಾರೆ. ದೇವಾನು ದೇವತೆಗಳಿಗೆ ನಾವು ಮೊರೆ ಹೋಗ್ತೀವಿ, ನಮಗೆ ಒಳ್ಳೇದ್ ಮಾಡು ಅಂತ ಬಯಸ್ತೀವಿ. ಅಂತಹ ದೇವಾನು ದೇವತೆಗಳಲ್ಲಿ ಇಂಥದ್ದೊಂದಷ್ಟು ಸಂಕಷ್ಟಗಳಿದ್ವು, ಅವರುಗಳು ಫೇಸ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ಹೌದು. ತೋರಿಸುತ್ತೆ. ಹಾಗಾಗಿಯೇ ಸೂರ್ಯನಿಗೆ ಎಳ್ಳು ಅನ್ನುವಂತ, ಸೂರ್ಯನಿಗೆ ಬೆಲ್ಲ ಅನ್ನುವಂಥದ್ದು